13ನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಉಗ್ರ ನರಸಿಂಹನ ಮುಖ್ಯ ದ್ವಾರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೇಲೂರಿನ ಹಿಂದೂಗಳ ಹಬ್ಬ ಎಂದೇ ಖ್ಯಾತಿಗೊಂಡಿರುವ ಹನುಮ ಜಯಂತಿಗಾಗಿ ವಿಶೇಷ ದೀಪಾಲಂಕಾರಗಳಿಂದ ಹಾಗೂ ಕೇಸರಿ ಬಂಟಿಂಗ್ಸ್ಗಳಿಂದ ಪಟ್ಟಣದ ತುಂಬೆಲ್ಲ ಶೃಂಗಾರಗೊಂಡಿದ್ದು, ಅದಕ್ಕೆ ಮೆರುಗು ಎಂಬಂತೆ ಬೇಲೂರಿನ ನಮ್ಮ ಹುಡುಗರ ಬಳಗದ ವತಿಯಿಂದ ತೀರ್ಥಕುಮಾರ್ ಹಾಗೂ ಸಂಗಡಿಗರು ಶ್ರೀ ವೀರಾಂಜನೇಯ 13ನೇ ಹನುಮ ಜಯಂತಿಯ ಅಂಗವಾಗಿ ಕೋಟೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಬಳಿ ಬೃಹತ್ ಉಗ್ರ ನರಸಿಂಹ ದ್ವಾರ ನಿರ್ಮಿಸಿದ್ದು, ಇದಕ್ಕೆ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ ಹಾಗೂ ಬೇಲೂರಿನ ಸದ್ಗುರು ಮಠದ ಅವಧಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವೀರಾಂಜನೇಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್, ಕಳೆದ ವರ್ಷ ಹನುಮನ ಬೃಹತ್ ಮೂರ್ತಿ ಪ್ರತಿಷ್ಠಾಪಿಸಿದ್ದರು. ಅದರಂತೆ ಈ ವರ್ಷವೂ ತೀರ್ಥಕುಮಾರ್ ಸ್ನೇಹಿತರ ಬಳಗವು ಉಗ್ರ ನರಸಿಂಹನ ದ್ವಾರವನ್ನು ಹನುಮ ಜಯಂತಿಗೆ ನಿರ್ಮಾಣ ಮಾಡಿಕೊಟ್ಟಿದ್ದು, ತಾಲೂಕಿನ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಡಿಸೆಂಬರ್ 13ರಂದು ಹನುಮ ಜಯಂತಿ ಅಂಗವಾಗಿ ಅಂದು ಹಬ್ಬದ ರೀತಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಈ ಒಂದು ಹನುಮ ಜಯಂತಿ ಉತ್ಸವವನ್ನು ಅದ್ದೂರಿ ಶೋಭಾಯಾತ್ರೆ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನತೆಯು ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಮನವಿ ಮಾಡಿದರು. ಸ್ನೇಹಿತರ ತಂಡ ಹೋದ ವರ್ಷ ಕೂಡ ಆಂಜನೇಯನ ಒಂದು ಪ್ರತಿಮೆ ಮಾಡಿಕೊಟ್ಟಿದ್ರು. ಈ ಸರಿ ಉಗ್ರ ನರಸಿಂಹ ಪ್ರತಿಮೆ ಮಾಡಿಕೊಂಡಿದ್ದಾರೆ. ಹಿಂಗೆ ಮುಂದಿನ ವರ್ಷಗಳು ಅವ್ರದ್ದು ಏನು ಒಂದು ಸ್ಪಾನ್ಸರ್ ಇದೆ, ಅದು ಪ್ರತಿ ವರ್ಷವೂ ಈ ರೀತಿ ಒಂದೊಂದು ಕಾರ್ಯಕ್ರಮವನ್ನು ಅವರು ಮಾಡಿಕೊಡ್ತಾರೆ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಕೇಳ್ಕೊಂತ ಹನುಮ ಜಯಂತಿಯ 13ನೇ ಶುಭಾಶಯಗಳನ್ನ ಎಲ್ಲರೂ ತಿಳಿಸಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡಬೇಕು. ಮಂಗಳಾರತಿಯಾಗಿ ಎಲ್ಲ ನಡೆಸಿಕೊಂಡು ಅದರ ಮುಂದುವರೆದ ಭಾಗವಾಗಿ ಬೇರೆ ಜನತೆಯ ಪರವಾಗಿ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಲಕ್ಷ್ಮೀಪುರದ ಬಡಾವಣೆಯಿಂದ ಶುರು ಮಾಡಿ ಹನುಮ ಜಯಂತಿ ವಿಚಾರವಾಗಿ ಅತ್ಯಂತ ವಿಜೃಂಭಣೆ ಉತ್ಸವ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಶುರು ಮಾಡಿ ರಾತ್ರಿ ತನಕ ಅತ್ಯಂತ ವಿಜೃಂಭಣೆ ನಡೆದಿದೆ. ಬೇರೆ ಜನತೆ ಸುತ್ತಮುತ್ತ ಜನತೆ ಎಲ್ಲ ಬಂದು ಯಶಸ್ಸು ನಡೆಸಿಕೊಟ್ಟು ಎಲ್ಲರಿಗೂ ತುಂಬ ಪಾತ್ರ ಆಗಬೇಕೆಂದು ಈ ಮೂಲಕ ಬೇರೆ ಜನತೆ ಪರವಾಗಿ ಕೇಶವದೇವರ ಪರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಉದ್ಘಾಟಿಸಿದ್ದಾರೆ, ಬೆಳಗುವ ಮುಖಾಂತರ ಉದ್ಘಾಟಿಸಿದ್ದಾರೆ. ಹಾಗೆ ಎಲ್ಲ ಬೇಲೂರು ಜನತೆಯ ಸಮ್ಮುಖದಲ್ಲಿ ಈ ವರ್ಷ ಹನುಮ ಜಯಂತಿ ನಡೀತಾ ಇರೋದ್ರಿಂದ ಪ್ರತಿ ಗ್ರಾಮಸ್ಥರು ಹಳ್ಳಿಯಿಂದಲೂ ಬಂದು ಹನುಮ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖಾಂತರ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಸಮಿತಿಯ ಸಂತೋಷ್, ಮಂಜುನಾಥ್, ಸಂತು, ದೀಪು, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಭರತ್, ನಂಜೇಗೌಡ, ಶ್ರಮಂತ್, ಸಂದೀಪ್ ಸೇರಿದಂತೆ ಇತರರು ಇದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.